ಸ್ವಾಗತ. ಅವ್ರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ, 2 ನಿಮಿಷ. ಧನಂಜಯ್ ಸರ್, ಬೆಳಗಾವಿ ಉತ್ಸವದಲ್ಲಿ ಈ ಜನಸಾಗರ ನೋಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಇಲ್ಲೇ ಇದೆ, ಎಲ್ಲರೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಆಗ್ಲಿಂದ ನಿಮ್ಮ ಮಾತುಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮೆಲ್ಲ ಜನರನ್ನು ಉದ್ದೇಶಿಸಿ ನೀವು ಮಾತನಾಡಬೇಕು. ಓವರ್ ಟು ಯು ಸರ್. ನಮಸ್ಕಾರ ಬೆಳಗಾವಿ, ಚೆನ್ನಾಗಿದ್ದೀರಾ? ಬಹಳ ಅಂದ್ರೆ ಬಹಳ ಖುಷಿ ಆಗೋಯ್ತು ನೋಡಿ, ಎಷ್ಟು ಜನ, ಏನಿದೆ ಜನಸಾಗರ. ಅಭಿ ಹೇಳ್ತಿದ್ದಾಗ ಇಲ್ಲ ಸಖತ್ ಜನ ಸೇರ್ತಾರೆ ಅಂದಾಗ ನಾನು ಪ್ರತಿ ಸರಿನೂ ಬಂದಿದ್ದೀನಿ. ಆದರೆ ಈ ಸರಿ ಇಷ್ಟು ಜನ ನೋಡಿದಷ್ಟು ನಾನು ಇಷ್ಟು ಈವೆಂಟಲ್ಲಿ ಇದೆ ಬೆಸ್ಟು ಎಲ್ಲ ಸೇರಿರೋದು. ಬಹಳ ಖುಷಿ ಆಯಿತು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಅಭಿ ಎಲ್ಲ ಸೇರಿಕೊಂಡು ಆ್ಯಂಡ್ ಶಿವಾನಂದ ನೀಲಣ್ಣನವರು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ನೀವೆಲ್ಲ ಇಷ್ಟು ದೊಡ್ಡದಾಗಿ ಸೇರಿರೋದು. ಒಂದು ಅದ್ಭುತವಾದ ವಚನ ಇದೆ, ಮಾಡುವ ನೀಡುವ ನಿಜ ಗುಣವಿದ್ದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ. ಹಂಗೆ ಅಷ್ಟು ಪ್ರೀತಿ ಬರ್ತಾನೆ ಇದ್ದೀವಿ, ನಾವೆಲ್ಲರೂ ಬರ್ತಾನೆ ಇರ್ತೀವಿ. ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕನ್ನಡ ಕಲಾವಿದರ ಮೇಲೂ ಹೀಗೆ ಇರಲಿ. ಅಲ್ಲ, ಬೆಳಗಾವಿ ಉತ್ಸವಕ್ಕೆ ನಟರಾಕ್ಷಸ ಬಂದ ಮೇಲೆ ಡೈಲಾಗ್ ಇಲ್ಲ ಅಂದ್ರೆ ಹೇಗಲ್ವಾ? ಡೈಲಾಗ್ ಬೇಕಾ? ಎಷ್ಟು ಜನ ಹೇಳಿದ್ಮೇಲೆ ಒಂದು ಡೈಲಾಗ್ ಸರ್ ಪ್ಲೀಸ್. ಬೆಳೆಸಿದಲ್ಲ, ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ನಾ ಹೊಡಿತೀನಿ ಸುಬ್ಬಿ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂದ್ರೆ ಹೆಂಗ್ ಬೆಳಿಬೇಕು? ಯಾವಾಗಲೂ ತುಂಬ ಕಷ್ಟಪಟ್ಟು, ಯಾವಾಗಲೂ ಒಳ್ಳೆ ಕನ್ಸು ಕಟ್ಕೊಂಡು ಅದ್ರ ಕಡೆ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಖಂಡಿತ ಎಲ್ಲರೂ ಚೆನ್ನಾಗಾಗಕ್ಕೆ ಸಾಧ್ಯ. ಅದನ್ನು ನಿರಂತರವಾಗಿ ಮಾಡಿ ಒಳ್ಳೆ ಎಜುಕೇಷನ್ ತಗೊಳ್ಳಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಬದುಕು ಕಟ್ಕೊಳ್ಳಿ. ಯಾವಾಗಲೂ ಬದುಕು ಚೆನ್ನಾಗಿ ಕಟ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿದ್ದಾಗ ನಮಗೂ ಖುಷಿನೇ. ಇವ್ರು ಬಿಟ್ರೆ ಸ್ಕ್ರಿಪ್ಟ್ ಬರೆಸ್ತಾರೆ ಸರ್ ಈಗ. ಓಕೆ, ಇದೀಗ ಅಲ್ಲ, ಧನ್ಯತಾ ಅವರು ನಿಮ್ಮ ಹತ್ರ ಕವನ ಕೇಳಿದಾರೋ ಗೊತ್ತಿಲ್ಲ. ಏನಿಲ್ಲ, ನಿನ್ನೊಳಗೊಬ್ಬ ವಿಲನ್ ಅದ. ನೀನು ಇದೇನದು ಡೈಲಾಗ್ ಗಿಡ ಮಾಡ್ತಾ ಸಾಂಗ್ ನಂಗೆ ಆಡಕ್ ಬರಲ್ಲಪ್ಪ. ಒಂದೊಳ್ಳೆ ಸಂಬಂಧಗಳ ಬಗ್ಗೆ ಒಂದೆರಡು ಒಳ್ಳೆ ಲೈನ್ ಹೇಳ್ಬಿಡ್ತೀನಿ. ಜೊತೆಯಾಗಿ ನಡೆಯುವುದೇ ಚಂದ, ಹೆಗಲಾಗಿ ನಿಲ್ಲುವುದೇ ಬಂದ, ಮಗುವಾಗಿ ನಗುವುದೇ ಚಂದ, ತನ್ನ ತಾನು ಮರೆಯುವುದೇ ಬಂದ, ಬಂದ ಸಂಬಂಧ ಬಲು ಚಂದ. ಸಂಬಂಧನ ದೊಡ್ಡದಕ್ಕನ ನಮ್ಮವರು ತಮ್ಮವರು ಇರಬೇಕಲ್ಲ. ಥ್ಯಾಂಕ್ ಯು. ನೀವು ಈ ತರ ನಮ್ಮ ಜನರನ್ನ ರಂಜಿಸೋದೇ ಚಂದ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರಾದ ಚೂಪಾಳೆ. ನಮ್ಮ ಹಂಚ್ತೀರ ಇನ್ನೊಬ್ಬರನ್ನ ಕೆಣಕಿ ಕಾಡಿ ಪೀಡಿಸಿ ಬದುಕೋದು ಅದೊಂದು ಸಂತೋಷನೇ ಅಲ್ಲ, ಅದು ವಿಕೃತಿ. ಆ ವಿಕೃತಿ ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ ಇರೋದು ಬೇಡ. ಒಳ್ಳೇದನ್ನ ಮಾಡಿ, ಒಳ್ಳೇದನ್ನ ಬಯಸಿ, ಒಳ್ಳೇದನ್ನ ಹರಿಸಿ, ಒಳ್ಳೇದನ್ನ ಮಾಡಿ ಹೋಗಿದ್ದಕ್ಕೆ ನಮಗೆ ನಮ್ಮ ಮಹನೀಯರು, ನಮ್ಮ ಹಿರಿಯರು ಇವತ್ತಿಗೂ ಅವ್ರ ಕಾಲವಾದ ನಂತರ ನೆನಪಲ್ಲಿ ಇದಾರಲ್ವಾ, ಅವ್ರನ್ನ ಕೊಂಡಾಡ್ತೀವಿ, ಆಚರಿಸ್ತೀವಲ್ವಾ. ಕಾರಣ ಅವ್ರ ಒಳ್ಳೆ ಕೆಲಸಗಳಷ್ಟೇ. ಯಾಕಂದ್ರೆ ನಾವು ಯಾರು ಶಾಶ್ವತ ಅಲ್ಲ, ನಮ್ಮ ಯೋಚನೆಗಳು, ನಾವು ಮಾಡೋ ಕೆಲಸಗಳು ಶಾಶ್ವತ. ಅವಾಗಷ್ಟೇ ಗುಡಿಸಲೇ ಆಗಲಿ, ಅರಮನೆ ಆಗಲಿ, ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಕಿರಿಯರಿಗಿರಲಿ, ಹಿರಿಯರ ಬರಲಿ, ಒಂದು ಮುಟ್ಟಿನ ಕಥೆಯ ಹೇಳಿ.
ರಾಗಿಣಿ ದ್ವಿವೇದಿ ಅವರನ್ನ. ರಾಗಿಣಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಬೆಳಗಾವಿ ಜನ ಸಂಜೆಯಿಂದ ಕಾಯ್ತಾ ಇದ್ದಾರೆ. ನಮ್ಮೆಲ್ಲ ಕನ್ನಡದ ಅತ್ಯದ್ಭುತ ನಾಯಕ ನಟರೆಲ್ಲರೂ ಜೊತೆಯಾಗಿ ಬಂದಿದ್ದೀರಾ. ರಾಗಿಣಿ ದ್ವಿವೇದಿ ಅವರ ಮಾತುಗಳನ್ನ ಕೇಳೋದಕ್ಕೆ ಬೆಳಗಾವಿ ಜನ ಕಾಯ್ತಾ ಇದ್ದಾರೆ. ಬೆಳಗಾವಿ ಉತ್ಸವದಲ್ಲಿ ಇಷ್ಟು ಜನ ಬಂದಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ, ಏನ್ ಹೇಳ್ತೀರಮ್ಮ? ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಪ್ಲೀಸ್. ನನ್ನ ಪ್ರೀತಿಯ ಮುದ್ದಾಗಿರೋದು ಬೆಳಗಾವಿ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಚೆನ್ನಾಗಿದ್ದೀರಾ ಎಲ್ರು? ಅಲ್ಲಿಂದ ನನಗೆ ಜೋಶ್ ಬರ್ತಾ ಇಲ್ಲ. ನಮಸ್ಕಾರ. ಹೃದಯವಿದು ಹಿಡಿತಕ್ಕೆ ಸಿಗುತ್ತಿಲ್ಲ. ಕುಂತರು ನಿಂತರು ನಿನ್ನ ಭಜನೆ, ಬೇರೆ ಕೆಲಸನೇ ನೀನು ಹಗರಲೆ ಮುಳುಗಿದೆ ಕನಸಲಿ ನಾನು. ಟಾರ್ಚ್ ಲೈಟ್ಸ್ ಆನ್ ಮಾಡಿ ನೋಡೋಣ. ಆವಾಗಿಂದ ಕಾಯ್ತಾ ಇದ್ದೆ ಯಾವಾಗ ಬಂದು ನಿಮ್ಮ ಮುಂದೆ ಹಾಡ್ತೀನಿ ಅಂತ. ಕೊನೆಗೂ ಸುವರ್ಣ ಘಳಿಗೆ ಬಂತು. ಜೋರಾಗಿ ಶಬ್ದ.
ನಮಸ್ತೆ.